ಹೈದರಾಬಾದ್ನಲ್ಲಿ ಭಾರೀ ಸ್ಫೋಟ ಉಂಟಾಗಿದೆ. ಚಟ್ನೀಸ್ ಹೋಟೆಲ್ನಲ್ಲಿ ಸಂಭವಿಸಿದಂತಹ ಸ್ಫೋಟವಿದು. ಹೈದರಾಬಾದ್ನಲ್ಲಿ ಭಾರೀ ಸ್ಫೋಟ ಉಂಟಾಗಿರುವಂಥದ್ದು. ಚಟ್ನೀಸ್ ಹೋಟೆಲ್ನಲ್ಲಿ ಸಂಭವಿಸಿದ ಸ್ಫೋಟ. ಹೋಟೆಲ್ನ 3 ಸಿಬ್ಬಂದಿಗಳಿಗೆ ಗಾಯವಾಗಿದೆ. ಎಲ್ಬಿ ನಗರದ ಆರ್ಕೆ ಪುರಂನಲ್ಲಿ ಸ್ಫೋಟಗೊಂಡಿರುವಂಥದ್ದು. ಹೋಟೆಲ್ನ ಅಡುಗೆ ಕೋಣೆಯಲ್ಲಿ ಸ್ಫೋಟವಾಗಿದೆ. ಸ್ಫೋಟದ ಭಾರೀ ಶಬ್ದದಿಂದ ಓಟಿಕ್ಕಿತ್ತ ಜನ. ಇಡ್ಲಿ ಸ್ಟೀಮರ್ನಲ್ಲಿ ಸ್ಫೋಟ ಉಂಟಾಗಿರುವಂತಹ ಶಂಕೆ ಕೇಳಿ ಬರ್ತಿದೆ. ಗಾಯಾಳು ಸಿಬ್ಬಂದಿ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಪೊಲೀಸರು. ಡಾಗ್ ಸ್ಕ್ವಾಡ್ ಸಮೇತ ಆಗಮಿಸಿದ್ದಾರೆ ಪೊಲೀಸರು. ಇಡ್ಲಿ ಸ್ಟೀಮರ್ ಬಿಸಿ ಕಾರಣದಿಂದ ಸ್ಫೋಟವಾಯ್ತಾ ಅನ್ನುವಂತಹ ಪ್ರಶ್ನೆ ಮೂಡಿದೆ. ಅಥವಾ ಬೇರೆ ಯಾವ್ದಾದ್ರು ಕಾರಣ ಇದೆಯಾ ಅಂತ ಕೂಡ ಈಗ ತನಿಖೆಯಾಗಬೇಕಿದೆ. ಹಲವು ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನ ಮಾಡುತ್ತಿದ್ದಾರೆ. ಹೈದರಾಬಾದ್ನಲ್ಲಿ ಆದಂತಹ ಘಟನೆ ಇದು. ಭಾರೀ ಸ್ಫೋಟ ಉಂಟಾಗಿದೆ. ಚಟ್ನೀಸ್ ಹೋಟೆಲ್ನಲ್ಲಿ ಸಂಭವಿಸಿದೆ ಈ ಸ್ಫೋಟ. ಹೋಟೆಲ್ನ 3 ಸಿಬ್ಬಂದಿಗಳಿಗೆ ಗಾಯವಾಗಿದೆ. ಅಡುಗೆ ಮನೆಯಲ್ಲಾಗಿದೆ ಇದು. ಹೋಟೆಲ್ನ ಅಡುಗೆ ಕೋಣೆಯಲ್ಲಿ ಆಗಿರುವಂತಹ ಸ್ಫೋಟ. ಭಾರೀ ಶಬ್ದ ಉಂಟಾಯಿತು. ಸ್ಫೋಟವಾಗ್ತಿದ್ದಂತೆ ಜನ ಓಡ್ಲಿಕ್ಕೆ ಶುರು ಮಾಡಿದ್ರು. ಇಡ್ಲಿ ಸ್ಟೀಮರ್ನಲ್ಲಿ ಸ್ಫೋಟ ಆಗಿದೆ ಅನ್ನುವಂತಹ ಶಂಕೆ ಕೇಳಿ ಬರ್ತಿದೆ. ಸದ್ಯ ಗಾಯಾಳುಗಳನ್ನ ಸಿಬ್ಬಂದಿಯನ್ನ ಅಲ್ಲಿ ಆಸ್ಪತ್ರೆಗೆ ಬೇರೆ ದಾಖಲು ಮಾಡಲಾಗಿದೆ. ಸ್ಥಳಕ್ಕೆ ಪೊಲೀಸರು ಬಂದ್ರು. ಡಾಗ್ ಸ್ಕ್ವಾಡ್ ಕೂಡ ಬಂತು. ಇಡ್ಲಿ ಸ್ಟೀಮರ್ ಬಿಸಿಯ ಕಾರಣದಿಂದ ಹೀಗಾಯ್ತಾ ಅಥವಾ ಹೋಟೆಲ್ನಲ್ಲಿ ಸ್ಫೋಟವಾಗೋದಕ್ಕೆ ಬೇರೆ ಏನಾದರೂ ಕಾರಣ ಇತ್ತಾ ಅನ್ನುವಂತಹ ಹಲವು ಆಯಾಮಗಳಲ್ಲಿ ಈಗ ತನಿಖೆ ನಡೀತಿದೆ. ಹೈದರಾಬಾದ್ನಲ್ಲಿ ಎಲ್ಬಿ ನಗರದ ಆರ್ಕೆ ಪುರಂನಲ್ಲಿ ಆಗಿರುವಂತಹ ಸ್ಫೋಟವಿದು. ಸ್ಥಳೀಯ ಹೋಟೆಲ್ ಒಂದರಲ್ಲಿ, ಚಟ್ನೀಸ್ ಹೋಟೆಲ್, ಆ ಹೋಟೆಲ್ನಲ್ಲಿ ಆಗಿರುವಂತಹ ಸ್ಫೋಟವಿದು. ಹೋಟೆಲ್ನ 3 ಸಿಬ್ಬಂದಿಗಳಿಗೆ ಗಾಯವಾಗಿದೆ. ಎಲ್ಬಿ ನಗರದ ಆರ್ಕೆ ಪುರಂನ ಚಟ್ನೀಸ್ ಹೋಟೆಲ್ ಅಲ್ಲಿ ಈ ಘಟನೆ ಆಗಿರುವಂಥದ್ದು. ಭಾರೀ ಶಬ್ದ ಬಂತು ಸ್ಫೋಟವಾದ ತಕ್ಷಣ. ಅಡುಗೆ ಕೋಣೆಯಲ್ಲಿ ಈ ಸ್ಫೋಟವಾಗಿದೆ. ಹೋಟೆಲ್ನ ಅಡುಗೆ ಕೋಣೆಯಲ್ಲಿ ಆಗಿರುವಂತಹ ಸ್ಫೋಟವಿದು. ಸ್ಫೋಟಕ್ಕೆ ಯಾವ ಕಾರಣ ಇತ್ತು? ಇಡ್ಲಿ ಸ್ಟೀಮರ್ ಬಿಸಿಯ ಕಾರಣದಿಂದ ಹೀಗಾಯ್ತು ಅಂತ ಮೇಲ್ನೋಟಕ್ಕೆ ಕೇಳಿ ಬರ್ತಿದೆ. ಆದರೆ ಅದೇ ಕಥೆನಾ ಅಥವಾ ಅಡುಗೆ ಅನಿಲ ಕೂಡ ಸೋರಿಕೆಯಾಯ್ತಾ ಅಥವಾ ಬೇರೆ ಯಾವ್ದಾದ್ರು ಕಾರಣ ಇದೆಯಾ ಅಡುಗೆ ಕೋಣೆಯಲ್ಲಿ ಈ ಸ್ಫೋಟ ಉಂಟಾಗೋದಕ್ಕೆ ಅಂತ ಈಗ ಪೊಲೀಸರು ಹಲವು ಆಯಾಮಗಳಲ್ಲಿ ತನಿಖೆಯನ್ನು ಶುರು ಮಾಡಿದ್ದಾರೆ. ಇಡ್ಲಿ ಸ್ಟೀಮರ್ ಬಿಸಿಯ ಕಾರಣದಿಂದ ಅಂತ ಮೇಲ್ನೋಟಕ್ಕೆ ಅನಿಸ್ತಾ ಇದೆ. ಆದರೆ ಬೇರಾವ್ದಾದ್ರೂ ಕಾರಣ ಇದೆಯಾ ಅಂತ ಈಗ ಹಲವು ಆಯಾಮಗಳಲ್ಲಿ ಪೊಲೀಸರು ತನಿಖೆಯನ್ನ ಮಾಡ್ತಿದ್ದಾರೆ. ಸ್ಫೋಟವಾಗ್ತಿದ್ದಂತೆಯೇ ಅಲ್ಲಿ ಗಾಯಗೊಂಡಂತಹ ಸಿಬ್ಬಂದಿ ಏನಿದ್ದಾರಲ್ಲ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸದ್ಯ ಯಾರಿಗೂ ಪ್ರಾಣಾಪಾಯವಾಗಿಲ್ಲ ಅನ್ನುವಂಥದ್ದು ತಿಳಿದು ಬರಬೇಕಿದೆ. ಜೊತೆಗೆ ಹಲವು ಆಯಾಮಗಳಲ್ಲಿ ಈ ಸ್ಫೋಟದ ಕಾರಣವನ್ನ ಪತ್ತೆ ಹಚ್ಚಲಾಗ್ತಿದೆ. ಅಡುಗೆ ಮನೆಯಲ್ಲಿ ಸ್ಫೋಟಗೊಂಡಿರುವಂತಹ ಕಾರಣ, ಒಂದು ಖಾಸಗಿ ಹೋಟೆಲ್ನ ಅಡುಗೆ ಮನೆ, ಸಾಕಷ್ಟು ರೀತಿಯಲ್ಲಿ ಬಿಸಿಯ ಪದಾರ್ಥಗಳನ್ನು ಒಟ್ಟಿಗೆ ತಯಾರು ಮಾಡೋ ಕಾರಣ ಅಲ್ಲಿ ಬಿಸಿ ಹೆಚ್ಚಾಗಿ ಇಡ್ಲಿ ಸ್ಟೀಮರ್ನಿಂದ ಹೀಗಾಯ್ತಾ ಅಂತ ಅನಿಸ್ತಿದೆ.